ಯಾವತ್ತೂ ಕೆಳಗಡೆ ಹೋಗಬಾರ್ದು, ಮೇಲೇ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ರೋಡ್ ಲೆವೆಲ್ಗಿಂತ ನಮ್ಮ ಸ್ಟ್ರಕ್ಚರ್ ಮೇಲಿರಬೇಕು ಅಂತ ಮೇಲೆ ಬರುತ್ತೆ, ಮೇಲೇ ಬರುತ್ತೆ ಎಲ್ಲ ಶಾಪ್ಸ್. ಈಗ ನಮ್ಮ ಬೇಸ್ಮೆಂಟ್ ಬರುತ್ತೆ ಕೆಳಗೆ, ಬೇಸ್ಮೆಂಟ್ ಮೇಲೇ ಶಾಪ್ಸ್ ಅಂತೂ ರೋಡ್ ಲೆವೆಲ್ಗಿಂತ ಒಂಚೂರು ಇಷ್ಟು ಲೆವೆಲ್ಗೆ ಶಾಪ್ಸ್. ಗ್ರೌಂಡ್ ಲೆವೆಲ್ ಇರೋ ಶಾಪ್ಸ್ ಈ ಲೆವೆಲ್ಗೆ ನಾವು ನಿಂತಿದ್ದೀವಲ್ಲ, ಒಂದು 5 ಸ್ಟೆಪ್ಸ್ ಹತ್ಬಿಟ್ಟು ಇರಬೇಕು, ಆ ಲೆವೆಲ್ಗೆ ಇರಬೇಕು. ರೋಡ್ಗಿಂತ ಮೇಲೇ ಇರಬೇಕು ವ್ಯಾಪಾರ ಮಾಡೋ. ರೋಡ್ ಕೆಳಗಡೆ ಏನಾದರೂ ಇದ್ದರೆ ಪಾರ್ಕಿಂಗ್ ಕೊಡಿ. 3 ಎಂಟ್ರೆನ್ಸ್ ಕೊಡ್ತಾ ಇದ್ದೀರಾ ಆ ಕಡೆಯಿಂದ. ವೆಹಿಕಲ್ ಬಂದು ಅಲ್ಲಿಂದಾನೇ ಹೋಗಬೇಕಾಗತ್ತೆ. ಶಾಪಿಂಗ್ ಕಾಂಪ್ಲೆಕ್ಸ್ ತಂದ್ಬಿಟ್ಟು ಅವ್ನಿಗೆ ಏನೋ ಒಂದು ರೋಡ್ಸ್ ಬರ್ತಾ ಇರುತ್ತೆ, ಅದು ಅವನಿಗೆ ಲೋಡು ಅನ್ಲೋಡಿಂಗ್ ಅವಕಾಶ ಮಾಡಲೇಬೇಕಾಗತ್ತಲ್ಲ. ಆ ರೋಡ್ ದೊಡ್ಡದು ಮಾಡ್ಕೋಬೋದು. ಆ ಕಡೆ ಒಂದು ರೋಡ್ ಇದೆ, ಅದ್ರದ್ದು ಐಡಿಯಾ ಜೊತೆ ಕೆಲಸ ಆಗುವಾಗ ರೋಡು ತುಂಬ ವೈಡನ್ ಆಗಿರೋವಂಥದ್ದು ಮಾಡಬೇಕು ಅಂದರೆ ಅಲ್ಲೇ ಅದು ಚೌಲ್ಟ್ರಿ ಇದೆ ಅಲ್ಲಿ ಚೌಲ್ಟ್ರಿ ಲಾಸ್ಟ್ ಟೈಮ್ ಅಂಗಡಿ ತೆಗೆದಿದ್ದಾರೆ ಸರ್, ಅದು ರೋಡ್. ಬಟ್ ಈ ರೋಡ್ನ ಯೂಸ್ ಮಾಡ್ಕೊಳ್ಳೋಣ ಸರ್. ಈ ರೋಡು ಯಾವುದೋ ಒಂದು ಆಸೆಯಿಂದಲೇ ಒಳಗಿದಂತೆ ಒಳಗಡೆ ಹೋಗಿ ಒಂದು ಆಸೆ ಹೋಗೋದಕ್ಕೆ ದಾರಿ ಆಗುತ್ತೆ. ಈ ಶೇಪಲ್ಲಿ ಯಾವುದೂ ಅಂಗಡಿ ಯಾಕಂದರೆ ಅಲ್ಲಿ ಆಲ್ರೆಡಿ ಶಾಪ್ಸ್ ಇದೆ, ಶಾಪ್ಸು ಮನೆ ಎಲ್ಲ ಇದೆ. ಅದನ್ನು ನಾವು ದೊಡ್ಡದಾಗಿ ರೋಡ್ ಮಾಡ್ಕೊಳಕ್ಕಾಗಲ್ಲ, ಕಮರ್ಷಿಯಲ್ ಪರ್ಪಸ್ ನಾವು ರೋಡ್ ಯೂಸೇ ಮಾಡೋಕ್ಕಾಗಲ್ಲ. ಬಟ್ ಈ ರೋಡ್ ಯೂಸ್ ಮಾಡ್ಬೋದು. ಈ ರೋಡ್ ಮಾರ್ಕೆಟ್ ರೋಡು ಆಗುತ್ತೆ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ರೋಡ್ ಆಗುತ್ತೆ. ಪಬ್ಲಿಕ್ಗೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಡಬಲ್ ರೋಡ್ ಥರ ಇರುತ್ತೆ. ಒಂದು ಮಾರ್ಕೆಟ್ಗೆ 3 ಸೈಡ್ಸು ತುಂಬ ಒಳ್ಳೆ ರೋಡ್ ಬರುತ್ತೆ ಇವಾಗ ಅಲ್ವಾ. ಒಳ್ಳೆ ರೋಡ್ಸು, ಕನೆಕ್ಟಿಂಗ್ ರೋಡ್ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ರೋಡ್ ಡಬಲ್ ರೋಡ್ ಮಾಡೋಣ, ಈ ಸ್ಟ್ರೆಚ್ ಮಾಡೋಣ, ಸೊ ದಟ್ ಮುಂದಕ್ಕೆ ರೋಡ್ ಕೊಡೋದಕ್ಕೆ ದಾರಿ ಆಗುತ್ತೆ. ಬಿಸ್ನೆಸ್ಗೇನು ತೊಂದರೆ ಆಗ್ಬಾರ್ದು, ಕಾಮನ್ ಪೀಪಲ್ಗೂ ತೊಂದರೆ ಆಗ್ಬಾರ್ದು. ಫ್ಲೋಟಿಂಗ್ ಎಷ್ಟಿದ್ದಾರೆ ಮಾರ್ಕೆಟ್ ಒಳಗಡೆ ಇದೆ. ಇನ್ನೇನಾದರೂ ಇಂಪ್ರೂವ್ ಆದರೆ, ನಮ್ಮ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇಂಪ್ರೂವ್ ಆದರೆ ಅವಾಗ ಎಷ್ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಆಗುತ್ತೆ, ಬಿಸ್ನೆಸ್ ಆಗುತ್ತೆ, ಇನ್ನೇನೋ ವ್ಯಾಪಾರ ಜಾಸ್ತಿ ಆಗುತ್ತೆ. ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಸ್ಟೇಜ್ ಬೈ ಸ್ಟೇಜ್ ಅಪ್ಗ್ರೇಡ್ ಮಾಡಬೇಕು ನಾವು. ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರು ಅದರ್ವೈಸ್